ನಿನ್ನೆ ಕಂಪ್ಲೇಂಟ್ ಬಂದಿತ್ತು, ಜನ ಒಂದು ಗ್ರೂಪ್ ನಮ್ಮ ಆಫೀಸ್ಗೆ ಬಂದಿದ್ರು. ಸೊ ಅದೇ ವಿಸಿಟ್ ಮಾಡೋಕ್ಕೆ ಇವತ್ತು ಇಲ್ಲಿ ಬಂದಿದ್ದೀವಿ. ಎಲ್ಲ ಡಾಕ್ಯುಮೆಂಟ್ಸ್ ನಾವು ನೋಡಬೇಕಾಗುತ್ತೆ, ಯಾರ ಹೆಸರು ಮೇಲೆ ಜಮೀನಿದೆ ಮತ್ತು ಏನು ಲೇಔಟ್ ಅಪ್ರೂವಲ್ ಇದೆ ಆ ಥರದ್ದು ಎಲ್ಲ ಡಾಕ್ಯುಮೆಂಟ್ಸ್ ನೋಡಿ ಚೆಕ್ ಮಾಡಿ ಮತ್ತೆ ನಾವು ಏನೋ ಒಂದು ತೀರ್ಮಾನ ಮಾಡಬೇಕಾಗುತ್ತೆ. ಅದು ಬಿಟ್ಟು ಮತ್ತು ಇಲ್ಲಿ ಸ್ಥಳೀಯ ಜನದ್ದು ಕೆಲವೊಂದು ಸಮಸ್ಯೆಗಳಿತ್ತು, ಅದನ್ನು ನೋಡೋಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಎಲ್ಲಿ ರೋಡ್ ಇದೆ ಅಥವಾ ರೋಡ್ ಇಲ್ಲ ಅಂತ ಅದು ನೋಡೋಕ್ಕೆ ಬಂದಿದ್ವಿ. ಇದು ಒಂದು ಪಾರ್ಕ್ನು ತೋರಿಸಿದ್ದಾರೆ, ನಿನ್ನೆ ಮೊನ್ನೆ ಕಮಿಷನರ್ ಇದನ್ನು ಕ್ಲೀನ್ ಕೂಡ ಮಾಡಿಸಿದ್ದಾರೆ. ಈಗಾಗಲೇ ಸ್ವಲ್ಪ ಪಾರ್ಟ್ ಉಳಿದಿದೆ, ಅದನ್ನು ಎಲ್ಲ ಚೆಕ್ ಮಾಡಿ ಮೆಜೆಸ್ಟೇರಿಯಲ್ ಆರ್ಡರ್ ಪ್ರಕಾರ. ಈ ರಿಂಗ್ ರೋಡ್ ಏನಾಗಿದೆ ಆ್ಯಕ್ಚುಲಿ ಮ್ಯಾಪ್ ಹಾಕಿದ್ದಾರೆ ಮೇಡಮ್, ಏನು ಮನೆಗಳು ಕಟ್ಕೊಂಡಿದ್ದಾರೆ ಅಂತ, ಏನು ಅಂಗಡಿಗಳೆಲ್ಲ ಇದು ಮಾಡ್ಕೊಂಡು ಅದೇ ಹೇಳ್ತಾ ಇದ್ದೀನಿ. ಅವ್ರದ್ದು RTC ROR ಎಲ್ಲ ನಾವು ಚೆಕ್ ಮಾಡಬೇಕಾಗುತ್ತೆ. ಓನರ್ಶಿಪ್ ಬಗ್ಗೆ ಓನರ್ಶಿಪ್ನ ನೋಡಬೇಕಾಗುತ್ತೆ, ಮತ್ತೆ ಪರ್ಮಿಷನ್ ಕೂಡ ನೋಡಬೇಕಾಗುತ್ತೆ. ಕಬ್ಜೆ ಆಗಿದೆ ಮೇಡಮ್, ಯಾರ ಕಡೆಯಿಂದ ಪರ್ಮಿಷನ್, ಅದೇ ಹೇಳ್ತಾ ಇದ್ದೀನಿ. RTC ನೋಡಬೇಕಾಗುತ್ತೆ. RTC ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅವ್ರದ್ದು ಜಮೀನಿದೆ ಅಥವಾ ಬೇರೆ ಯಾರ್ದು ಇದೆ, ಮತ್ತೆ ಪರ್ಮಿಷನ್ ಯಾರ ಕಡೆಯಿಂದ ತಗೊಂಡ್ರು. ಟ್ರಾಫಿಕ್ ಜಾಮ್, ಭಾಳ ಗಾಡಿಗಳು ಓಡಾಡ್ತವೆ ಅಂತ ಅದೇ ಪ್ರಾಬ್ಲಮ್ ಬಂದಿದೆ. ಸೊ ವಿ ವಿಲ್ ಟ್ರೈ ಅಂಡ್ ರಿಸಾಲ್ವ್ ಇಟ್. ರಿಂಗ್ ರೋಡ್ ಬಂದು ಇಷ್ಟು ವರ್ಷ ಆದರೂ ಅದು ಹೆಂಗೆ ಅಲ್ಲೇ ಮನೆ ಇದೆ? ಅದೇ ಹೇಳಿದ್ದೀನಿ ಈಗಾಗಲೇ.